ಕರ್ತನ ಪರಿಶುದ್ಧವಾದ ನಾಮಕ್ಕೆ ಸ್ತೋತ್ರವಾಗಲಿ. ಪ್ರಿಯರೇ, ನಮ್ಮ ಒಡೆಯನು ರಕ್ಷಕನು ಪ್ರಭು ಆಗಿರುವಂಥ ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾನು ನಿಮಗೆ ವಂದನೆಯನ್ನು ಸಲ್ಲಿಸುವವನಾಗಿದ್ದೇನೆ. ನಮ್ಮ ದೇವರು ದೇವ ಮಕ್ಕಳಾಗಿರುವಂಥ ನಮ್ಮನ್ನು ಪ್ರೀತಿಸುವಾತನು, ಅಷ್ಟೇ ಅಲ್ಲದೆ ಇಡೀ ಲೋಕವನ್ನು ಸಹ ಆತನು ಪ್ರೀತಿ ಮಾಡುವಂಥ ದೇವರು ನಮ್ಮ ದೇವರಾಗಿದ್ದಾನೆ. ನಮ್ಮ ದೇವರು ಪ್ರೀತಿ ಸ್ವರೂಪನು, ನಮ್ಮ ದೇವರು ಅದ್ಭುತ ಸ್ವರೂಪನು, ನಮ್ಮ ದೇವರು ಆತನು ಜೀವ ಸ್ವರೂಪನು ಆದ ದೇವರಾಗಿದ್ದಾನೆ. ಆತನು ನಮ್ಮೆಲ್ಲರ ಜೀವಿತವನ್ನು ಆಶೀರ್ವದಿಸಿ ಅಭಿವೃದ್ಧಿಪಡಿಸಿ ನಡೆಸುವಂಥ ದೇವರು ಆತನಾಗಿದ್ದಾನೆ. ಈ ಒಂದು ಸಮಯದಲ್ಲಿ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡೋದಕ್ಕೆ ನಾವು ಹೋಗುವ. ಕೀರ್ತನೆಗಳು 1ನೇ ಅಧ್ಯಾಯದ 3ನೇ ವಚನವನ್ನು ಧ್ಯಾನ ಮಾಡುವ. ಅವನು ನೀರಿನ ಕಾಲುವೆಗಳ ಬಳಿಯಲ್ಲಿ ಬೆಳೆದಿರುವ ಮರದ ಹಾಗಿರುವನು. ಅಂಥ ಮರವು ತಕ್ಕ ಕಾಲದಲ್ಲಿ ಫಲ ಕೊಡುತ್ತದಲ್ಲ, ಅದರ ಎಲೆ ಬಾಡುವುದೇ ಇಲ್ಲ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಸತ್ಯವೇದ ಈ ರೀತಿಯಾಗಿ ಹೇಳುತ್ತದೆ, ದೇವ ಮಕ್ಕಳುಗಳು ಅವರು ಮಾಡುವ ಎಲ್ಲ ಕಾರ್ಯಗಳು ಸಫಲವಾಗುವಂತೆ ದೇವರು ಆಶೀರ್ವದಿಸುವುದಕ್ಕೆ ಬಯಸ್ತಾನೆ. ದೇವ ಮಕ್ಕಳ ಜೀವಿತವನ್ನು ಅಭಿವೃದ್ಧಿಪಡಿಸುವುದಕ್ಕೆ ಬಯಸ್ತಾನೆ. ದೇವ ಮಕ್ಕಳನ್ನು ಹೆಚ್ಚಿಸುವುದಕ್ಕೆ ಬಯಸ್ತಾನೆ. ದೇವ ಮಕ್ಕಳುಗಳ ಕೆಲಸ ಕಾರ್ಯವನ್ನು ಆಶೀರ್ವದಿಸುವುದಕ್ಕೆ ದೇವರು ಬಯಸ್ತಾನೆ. ದೇವ ಮಕ್ಕಳ ಜೀವಿತದಲ್ಲಿ ಮಹಿಮೆಯಾದ ಅದ್ಭುತವಾದ ಕಾರ್ಯಗಳನ್ನು ಮಾಡುವುದಕ್ಕೆ ದೇವರು ಬಯಸ್ತಾನೆ. ದೇವರು ದೇವ ಮಕ್ಕಳ ಜೀವಿತವನ್ನು ಕಟ್ಟುವುದಕ್ಕೆ ಬಯಸ್ತಾನೆ. ದೇವರು ದೇವ ಮಕ್ಕಳುಗಳ ಜೀವಿತದಲ್ಲಿ ಮಹತ್ತಾದ ಕಾರ್ಯವನ್ನು ಮಾಡುವುದಕ್ಕೆ ಆತನು ಬಯಸುವಂತ ದೇವರು ಆತನಾಗಿದ್ದಾನೆ. ಆದ ಕಾರಣ ದೇವರು ನಮಗೋಸ್ಕರವಾಗಿ ಆತನು ವಿಶೇಷವಾದಂತಹ ಅದ್ಭುತವಾದಂತಹ ಆಲೋಚನೆಯನ್ನು ನಮ್ಮ ಜೀವಿತದಲ್ಲಿ ನಮ್ಮ ಕುರಿತು ಆತನು ಇಟ್ಟಿದ್ದಾನೆ. ಅಂತಹ ಅದ್ಭುತವಾದಂತಹ ಆಲೋಚನೆಯನ್ನು, ಅಂಥ ಅದ್ಭುತವಾದಂತಹ ಉತ್ತಮವಾದಂತಹ ಸಂಗತಿಗಳು ನಮ್ಮ ದೇವರು ನಮ್ಮ ಕುರಿತು ಇಟ್ಟಿರುವಾಗ ಅದನ್ನು ನಾವು ಹೊಂದಿಕೊಳ್ಳುವುದು ಹೇಗೆ ಎಂಬುದಾಗಿ ಈ ಒಂದು ಸಮಯದಲ್ಲಿ ನಾವು ಧ್ಯಾನ ಮಾಡೋದಕ್ಕೆ ನಾವು ಹೋಗುವ. ಈ ಒಂದು ಸಮಯದಲ್ಲಿ ನಾವು ಅದೇ ವಾಕ್ಯ ಭಾಗದ 1ನೇ ಅಧ್ಯಾಯದ 1ನೇ ವಚನವನ್ನು ನಾವು ಓದಿಕೊಳ್ಳುವ. ಯಾವನು ದುಷ್ಟರ ಆಲೋಚನೆಯಂತೆ ನಡೆಯಿರಿ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ದುಷ್ಟರ ಆಲೋಚನೆ ಅದು ಹೇಗಿರುತ್ತೆ ಎಂಬುದಾಗಿ ನೋಡೋದಾದ್ರೆ, ದುಷ್ಟರು ದುರಾಲೋಚನೆಯನ್ನು ಕಲ್ಪಿಸುವವರಾಗಿದ್ದಾರೆ. ದೇವರ ವಾಕ್ಯಕ್ಕೆ ವಿರೋಧವಾಗಿ ಅವರು ಜೀವಿಸುವವರಾಗಿರುತ್ತಾರೆ. ದೇವರ ವಾಕ್ಯದಲ್ಲಿರುವಂತಹ ಸಂಗತಿಗಳಿಗೆ ಒಪ್ಪಿಸಿಕೊಡುವ ಮನಸ್ಸು ಅವರಿಗಿರುವುದಿಲ್ಲ. ದೇವರ ವಾಕ್ಯಕ್ಕೆ ತಗ್ಗಿಸಿಕೊಳ್ಳುವಂಥ ಮನಸ್ಸು ಅವರಿಗಿರುವುದಿಲ್ಲ. ದೇವರ ವಾಕ್ಯವನ್ನು ಬಿಟ್ಟು ದೇವರ ವಾಕ್ಯಕ್ಕೆ ವಿರೋಧವಾಗಿ ಅವರು ಜೀವಿಸ್ತಾರೆ, ಅವರು ಆಲೋಚಿಸ್ತಾರೆ. ಅವರು ಆಲೋಚಿಸುವುದೆಲ್ಲವೂ ಅದು ಕೆಟ್ಟದ್ದೇ ಆಗಿರುತ್ತದೆ. ಅವರ ಹೃದಯದಲ್ಲಿ ಕಲ್ಪಿಸುವಂಥದ್ದೆಲ್ಲವೂ ಅದು ಕೆಟ್ಟದ್ದೇ ಆಗಿರುತ್ತದೆ. ಅಂತಹ ದುಷ್ಟರ ಆಲೋಚನೆಗಳನ್ನು ದೇವರು ಒಪ್ಪುವುದೇ ಇಲ್ಲ. ದೇವರ ವಾಕ್ಯ, ಮುಂದಿನ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ. ಪಾಪದಿಂದ ತುಂಬಿದವರ ಹೃದಯ ಹೇಗಿರುತ್ತೆ ಎಂಬುದಾಗಿ ನೋಡೋದಾದ್ರೆ, ಅವರ ಮನಸ್ಸಿನ ಆಲೋಚನೆಗಳು ಪಾಪವನ್ನು ಮಾಡುವುದಕ್ಕೆ ಅವರ ಮನಸ್ಸಿನ ಆಲೋಚನೆಗಳು ಪ್ರೇರೇಪಿಸ್ತಾ ಇರುತ್ತೆ. ಪಾಪದಲ್ಲಿಯೇ ಅವರು ಜೀವಿಸ್ತಾ ಇರುತ್ತಾರೆ. ಪಾಪದ ಕಾರ್ಯಗಳನ್ನು ಮಾಡುವುದರಲ್ಲಿಯೇ ಅವರು ಸಂತೋಷಿಸ್ತಾರೆ. ಪಾಪದಿಂದ ತುಂಬಿದಂಥ ಜೀವಿತವೇ ಅವರ ಜೀವಿತವಾಗಿರುತ್ತೆ. ಅವರು ಏನೇ ಆಲೋಚಿಸಿದರು, ಅವರು ಏನೇ ಮಾಡಿದರು, ಪಾಪದ ಸಂಗತಿಗಳಲ್ಲಿ ಇರುವವರಾಗಿದ್ದಾರೆ. ಕಡೆಯದಾಗಿ ನಾವು ನೋಡುವುದಾದರೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ. ಧರ್ಮ ನಿಂದಕರು ಎಂಬುದಾಗಿ ನೋಡುವುದಾದರೆ, ದೇವರ ವಾಕ್ಯಕ್ಕೆ ವಿರೋಧವಾಗಿ ಜೀವಿಸುವವರು, ದೇವರ ವಾಕ್ಯಕ್ಕೆ ವಿರೋಧವಾದಂತಹ ಜೀವಿತವನ್ನು ಮಾಡುವವರು, ನ್ಯಾಯಕ್ಕೆ ವಿರೋಧವಾಗಿ ಜೀವಿಸುವವರು, ಸತ್ಯಕ್ಕೆ ವಿರುದ್ಧವಾಗಿ ಜೀವಿಸುವವರು. ಸತ್ಯವೇದಗಳು ಈ ರೀತಿಯಾಗಿ ಹೇಳುತ್ತದೆ, ಇವರ ಸಂಗಡ ಕೂತುಕೊಳ್ಳದೆ ಎಂಬುದಾಗಿ. ಸೊ ಇಲ್ಲಿ ಸತ್ಯವೇದ ಹೇಳುತ್ತದೆ, ದುಷ್ಟರ ಆಲೋಚನೆಯಂತೆ ನಡೆಯದೆ, ಪಾಪಾತ್ಮರ ಮಾರ್ಗದಲ್ಲಿ ನಿಂತುಕೊಳ್ಳದೆ, ಧರ್ಮ ನಿಂದಕರೊಡನೆ ಕೂತುಕೊಳ್ಳದೆ ಇರಬೇಕು ಹೇಗೆ ಎಂಬುದಾಗಿ ನಾವು ನೋಡೋದಾದ್ರೆ, ಈಗ ದೇವ ಮಕ್ಕಳಾಗಿರುವಂತ ನಾವು ಆಲೋಚಿಸಬಹುದು, ನಮ್ಮ ಜೀವಿತದಲ್ಲಿ ಈ ಸಂಗತಿಗಳನ್ನು ಬಿಟ್ಟು ನಮ್ಮ ಜೀವಿತದಲ್ಲಿ ಒಂದು ಮಾತಾದ ಕಾರ್ಯಗಳನ್ನು ಮಾಡಬೇಕು ಹೇಗೆ ಎಂಬುದಾಗಿ 2ನೇ ವಚನ ಈ ರೀತಿಯಾಗಿ ಹೇಳುತ್ತದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವವನು ಎಷ್ಟೋ ಧನ್ಯನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಪ್ರಿಯರೇ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುತ್ತಾ ಅದನ್ನೇ ಹಗಲಿರುಳು ಧ್ಯಾನಿಸುತ್ತಿರುವನು ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುತ್ತೇವೆ. ಸೊ ನಮ್ಮ ಆಲೋಚನೆಗಳು, ನಮ್ಮ ಯೋಚನೆಗಳು
ದೇವರ ವಾಕ್ಯದ ಕಡೆಗೆ ಬರಬೇಕು ಯಾವಾಗ ಎಂಬುದಾಗಿ ನೋಡೋದಾದ್ರೆ, ಯಾವಾಗ ನಾವು ದೇವರ ವಾಕ್ಯವನ್ನು ಹೆಚ್ಚಾಗಿ ನಾವು ಓದುತ್ತಾ, ದೇವರ ವಾಕ್ಯವನ್ನು ಹೆಚ್ಚಾಗಿ ನಾವು ಧ್ಯಾನಿಸುತ್ತಾ, ದೇವರ ವಾಕ್ಯವನ್ನು ಹೆಚ್ಚಾಗಿ ನಾವು ಪ್ರೀತಿಸುತ್ತಾ ಇರ್ತೇವೋ, ದೇವರ ವಾಕ್ಯವನ್ನು ಓದುತ್ತಾ 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 ಇರುವಾಗ ದೇವರ ಆನಂದ ನಮ್ಮ ಒಳಗೆ ಬರುತ್ತೆ, ದೇವರ ಬಲ ನಮ್ಮ ಒಳಗೆ ಬರುತ್ತೆ, ದೇವರ ಮಹಿಮೆ ನಮ್ಮ ಒಳಗೆ ಬರುತ್ತೆ. ಪ್ರಿಯರೇ, ನಮ್ಮ ಜೀವಿತದಲ್ಲಿ ದೇವರು ಮಹತ್ತಾದ ಸಂಗತಿಗಳನ್ನು ಆತನು ಮಾಡುವ ದೇವರಾಗಿದ್ದಾನೆ. ಕೆಳಗಿನ ವಚನ ಈ ರೀತಿಯಾಗಿ ಹೇಳುತ್ತದೆ, ಯೆಹೋವನ ಧರ್ಮಶಾಸ್ತ್ರದಲ್ಲಿ ಆನಂದ ಪಡುವವನಾಗಿ ಅದನ್ನೇ ಆಗಲಿರಲು ಧ್ಯಾನಿಸುತ್ತಿರುವನು. ದೇವ ಮಕ್ಕಳುಗಳು ದೇವ ವಾಕ್ಯವನ್ನು ಧ್ಯಾನಿಸುತ್ತಾ 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 ಇರುವಾಗ ಅವರ ಆಲೋಚನೆಗಳು ದೇವರನ್ನು ಪ್ರೀತಿಸ್ತದೆ, ಅವರ ಯೋಚನೆಗಳು ದೇವರನ್ನು ಪ್ರೀತಿಸ್ತದೆ, ಅವರ ನಡತೆ ದೇವರ ವಾಕ್ಯದ ಪ್ರಕಾರ ಇರುತ್ತದೆ, ಅವರು ಕೂತುಕೊಳ್ಳುವಂಥದ್ದು ದೇವರ ವಾಕ್ಯದ ಪ್ರಕಾರ ಇರುತ್ತದೆ, ಅವರು ನಡೆಯುವಂಥದ್ದು ದೇವರ ವಾಕ್ಯದ ಪ್ರಕಾರ ಇರುತ್ತದೆ. ಆದ ಕಾರಣ ದೇವರ ವಾಕ್ಯ ಈ ರೀತಿಯಾಗಿ ಹೇಳುತ್ತದೆ, ದೇವರ ವಾಕ್ಯದಲ್ಲಿ ಸಂತೋಷಿಸುತ್ತಾ ದೇವರ ವಾಕ್ಯದನ್ನೇ ಯೋಚಿಸುತ್ತಾ ಇರಬೇಕು ಎಂಬುದಾಗಿ. ನಡೆಯುವಾಗಲೂ, ಹೋಗುವಾಗಲೂ, ಬರುವಾಗಲೂ, ಕೂತುಕೊಳ್ಳುವಾಗಲೂ, ನಿಂತುಕೊಳ್ಳುವಾಗಲೂ, ಕೆಲಸಕ್ಕೆ ಹೋಗುವಾಗಲೂ ದೇವರ ವಾಕ್ಯವನ್ನು ಹೇಳುವಂಥದ್ದು, ದೇವರ ವಾಕ್ಯವನ್ನು ಮಾತನಾಡುವಂಥದ್ದು, ದೇವರ ವಾಕ್ಯವನ್ನು ಓದುವಂಥದ್ದು, ಈ ಸಂಗತಿಯನ್ನು ಮಾಡುವಾಗ ದೇವರ ಜೀವವುಳ್ಳ ವಾಕ್ಯ ನಮ್ಮ ಒಳಗೆ ಬರುತ್ತೆ. ದೇವರ ವಾಕ್ಯ ನಮ್ಮ ಒಳಗೆ ಬರುವಾಗ ದೇವರ ವಾಕ್ಯದ ಶಕ್ತಿ, ದೇವರ ಮಹಿಮೆ, ದೇವರ ಬಲ, ದೇವರ ಆಶೀರ್ವಾದ, ದೇವರ ಸಮೃದ್ಧಿ, ದೇವರ ಮಹಿಮೆಯಾದ ಕರ್ತನ ಬಲ ನಮ್ಮನ್ನು ಆವರಿಸುವಂಥದ್ದಾಗಿದೆ. ಪ್ರಿಯರೇ, ಆದ ಕಾರಣ ದೇವರ ವಾಕ್ಯವನ್ನು ನಾವು ಓದುತ್ತಾ ಇರುವಾಗ ನಮ್ಮ ಜೀವಿತದಲ್ಲಿ ನಾವು ಮಾಡುವ ಎಲ್ಲ ಕಾರ್ಯಗಳು ಅದು ಸಫಲವಾಗುತ್ತದೆ. ನಮ್ಮ ಜೀವಿತದಲ್ಲಿ ದೇವರು ನಮಗೆ ಇಟ್ಟಿರುವಂತಹ ಆಶೀರ್ವಾದಗಳನ್ನು ನಾವು ಹೊಂದಿಕೊಳ್ಳುತ್ತೇವೆ. ದೇವರು ನಮಗೆ ಇಟ್ಟಿರುವಂತಹ ಸಮೃದ್ಧಿಯನ್ನು ನಾವು ಹೊಂದಿಕೊಳ್ಳುತ್ತೇವೆ. ದೇವರು ನಮ್ಮ ಜೀವಿತವನ್ನು ಆಶೀರ್ವದಿಸುವುದಕ್ಕೆ ಆತನು ಶಕ್ತನಾಗಿದ್ದಾನೆ. ಆತನ ಆಶೀರ್ವಾದಗಳನ್ನು ಹೊಂದಿಕೊಂಡು ನಾವು ಮುಂದೆ ಸಾಗುವವರಾಗಿರುತ್ತೇವೆ. ಕರ್ತನ ಈ ವಾಕ್ಯವನ್ನು ಆಶೀರ್ವದಿಸಲಿ. ಆಮೆನ್.